ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ನೀಡಿದ್ದನ್ನ ಹಿಂಪಡೆಯುವಂತೆ ಸಚಿವ ಸಂಪುಟದ ನಿರ್ಣಯವನ್ನ ಗವರ್ನರ್ ಒಪ್ತಾರೆ ಎಂಬ ವಿಶ್ವಾಸ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯಪಾಲರು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಕಾನೂನು ಪ್ರಕಾರ ಸೂಕ್ತ ನಿರ್ಧಾರ ಮಾಡ್ತಾರೆ, ಕಾನೂನು ವಿರುದ್ಧ ಹೋಗೋದಿಲ್ಲ ಅನ್ನುವಂತಹ ನಂಬಿಕೆ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗವರ್ನರು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಕಾನೂನು ಚೌಕಟ್ಟಿನ ಕೆಲಸ ಮಾಡ್ತಾರೆ. ನಮಗೆ ಮಾತಿಗೆ ಗೌರವ ಕೊಡ್ತಾರೆ ಅನ್ನೋದು ನಮ್ಮ ಮೇಲೆ ನಂಬಿಕೆ ಇದೆ. ಐ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ವಿತ್ ದಿ ಗವರ್ನರ್ ಆಫ್ ಕರ್ನಾಟಕ. he is a very wise senior most politician. He will not go about the law. He will respect the law. He can address the sentiments of the cabinet, and I think he will go by our request and the advice of the cabinet. ಗವರ್ನರು ಪ್ರಜ್ಞಾವಂತ ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಇನ್ನಿಲ್ಲದ ಸಂಕಷ್ಟವನ್ನ ತಂದೊಡ್ಡಿದೆ. ಅವರಿಗೆ ರಾಜ್ಯಪಾಲರ ತನಿಖೆಗೆ ಆದೇಶಿಸುವಂತೆ ಖಾಸಗಿ ದೂರಿನ ಅರ್ಜಿ ಇಂದು ಕೂಡ ವಿಚಾರಣೆ ನಡೆಯಲಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಶುಕ್ರವಾರ ವಿಚಾರಣೆಯನ್ನ ನಡೆಸಿತ್ತು. ಇವತ್ತು ಇದೇ ಅರ್ಜಿ ವಿಚಾರಣೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಡೇ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಮೈಸೂರು ಚಲೋ ಬೆನ್ನಲ್ಲೇ ಇತ್ತ ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ರೆಬೆಲ್ ಟೀಮ್ ಫುಲ್ ಆಕ್ಟಿವ್ ಆಗಿ ಮೀಟಿಂಗ್ ನಡೆಸಿತ್ತು. ಆದರೆ ಈಗ ಮತ್ತೊಂದು ಪಾದಯಾತ್ರೆಗೆ ಸಜ್ಜಾದ ರೆಬೆಲ್ಸ್ಗಳ ಬಗ್ಗೆ ಹೈಕಮಾಂಡ್ ರಾಜ್ಯ ಬಿಜೆಪಿಯಿಂದ ಮಾಹಿತಿಯನ್ನ ಕೇಳಿದ್ದಂತೆ. ಅದಕ್ಕೂ ಮುನ್ನ ಪ್ರತ್ಯೇಕ ಪಾದಯಾತ್ರೆಗೆ ರಾಜ್ಯ ಬಿಜೆಪಿ ಅವಶ್ಯಕತೆ ಇಲ್ಲ ಅಂದಿದ್ದಂತೆ. ಕೆಲವೇ ಕೆಲ ಸೀಮಿತ ನಾಯಕರು ಪಾದಯಾತ್ರೆಗೆ ಮುಂದಾಗ್ತಾ ಇರುವುದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೈಕಮಾಂಡ್ ವಿವರಣೆಯನ್ನ ನೀಡಿದ್ದಂತೆ. ಮೃತ ಪಿಎಸ್ಐ ಪರಶುರಾಮ ಸಾವಿನ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಕೊಪ್ಪಳಕ್ಕೆ ಭೇಟಿ ನೀಡಿದ್ದ ಬಿವೈ ವಿಜಯೇಂದ್ರ ಮೃತ ಪರಶುರಾಮ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನವನ್ನ ಹೇಳಿದ್ರು. ಬಳಿಕ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಪರಾಧಿ ಯಾರು ಅಂತೇಳಿ ಹುಡುಕ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಅಪರಾಧಿ ಯಾರು ಅಂತೇಳಿ ಪರಶುರಾಮ್ ಕುಟುಂಬಕ್ಕೂ ಕೂಡ ಗೊತ್ತಿದೆ, ಅವರ ತಂದೆ ತಾಯಂದ್ರಿಗೂ ಗೊತ್ತಿದೆ, ಕುಟುಂಬದ ಸದಸ್ಯರು ಕೂಡ ಗೊತ್ತಿದೆ, ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ಸತ್ಯ ಏನು ಅಂತೇಳಿ. ಇಷ್ಟಾದರೂ ಸಹ ತಪ್ಪಿತಸ್ಥರನ್ನ ಇವತ್ತಿಗೂ ಕೂಡ ಬಂಧನ ಮಾಡದೇ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದು ಬೋರ್ವೆಲ್ ನೀರು ಕುಡಿದು 21 ಜನರು ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸದ್ಯ ಬಿಮ್ಸ್ಗೆ 3 ಜನ, ಬೈಲಹೊಂಗಲದ ಆಸ್ಪತ್ರೆಯಲ್ಲಿ 3 ಜನರನ್ನು ದಾಖಲಿಸಲಾಗಿದೆ. ಇನ್ನುಳಿದವರಿಗೆ ಚಚಡಿ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೋರ್ವೆಲ್ ನೀರನ್ನ ಆರೋಗ್ಯಾಧಿಕಾರಿಗಳು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಸ್ಥಳಕ್ಕೆ ಡಿಎಚ್ಒ ಮಹೇಶ್ ಕೋಣಿ ಭೇಟಿಯವರೆಗೆ ಹಸಿರು ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಲಿದೆ. ನಾಗಸಂದ್ರ ರೇಷ್ಮೆ ಸಂಸ್ಥೆ ನಡುವಿನ ಮೆಟ್ರೋ ಸಂಚಾರದಲ್ಲಿ ಸಮಯ ಬದಲಾಗಲಿದೆ. ನಾಗಸಂದ್ರ ಮಾಧವಾರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಹಿನ್ನೆಲೆಯಲ್ಲಿ ಆಗಸ್ಟ್ 13, 14, 15ರವರೆಗೆ ಪೀಣ್ಯ ಇಂಡಸ್ಟ್ರಿ ಹಾಗೂ ನಾಗಸಂದ್ರ ನಿಲ್ದಾಣಗಳ ನಡುವೆ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆ. ಇಂದು ರಾತ್ರಿ 11ರ ಬದಲಾಗಿ 10 ಗಂಟೆಯವರೆಗೆ ಮೆಟ್ರೋ ಸಂಚಾರ ಸೇವೆ ಇರಲಿದೆ. ಆಗಸ್ಟ್ 16ರಂದು ಬೆಳಗ್ಗೆ 5ರ ಬದಲು 6 ಗಂಟೆಗೆ ಮೆಟ್ರೋ ಸೇವೆ ಆರಂಭ ಆಗಲಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಖಂಡಿಸಿ ಕೋಲಾರದಲ್ಲಿ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿ ಆಕ್ರೋಶವನ್ನು ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.
ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಖಂಡಿಸಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಮಾನವ ಸರಪಳಿ ಮಾಡಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಸೇರಿದಂತೆ 100ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕೆಲವು ವಿದೇಶಿ ಶಕ್ತಿಗಳು ಈಗ ತಾನೇ ಎಲ್ಲರೂ ಪದಚ್ಯುತಿಗೊಂಡಂಥ ಪ್ರಧಾನಮಂತ್ರಿ ಹಸೇನಾ ಅವರು ಕೂಡ ಹೇಳಿದ್ದಾರೆ, ಇದು ಅಮೇರಿಕದ ಷಡ್ಯಂತ್ರ, ಚೈನಾದ ಷಡ್ಯಂತ್ರ, ಹಾಗೆ ಪಾಕಿಸ್ತಾನವು ಕೂಡ ಇದರಲ್ಲಿ ಕೈವಾಡವನ್ನು ನಡೆಸಿದೆ ಅಂಥೇಳಿ. ಬಟ್ ಟಾರ್ಗೆಟ್ ಮಾಡಿರುವಂಥದ್ದು ಅಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂ ಸಮಾಜದ ಮೇಲೆ, ಬಹುಶಃ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಬಹುಶಃ ಮಾನವನಾಗಿ ಆ ಕ್ರೌರ್ಯವನ್ನು ಯಾರೂ ನೋಡೋದಿಲ್ಲ. ವಿಕೃತ ಮನಸ್ಸಿನಿಂದ ಎಲ್ಲವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಹಿಂದೂಗಳಿಗೆ ರಕ್ಷಣೆ ಏನಾದರೂ ವಾಯ್ಸ್ ಕೊಡಬೇಕಾದ್ರೆ ಭಾರತದಲ್ಲಿ ಮಾತ್ರ ಸಾಧ್ಯತೆ ಇರುವಂಥದ್ದು. ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳ ಅಸಹಕಾರದಿಂದ ಬೇಸತ್ತು ಬೈಂದೂರು ತಾಲೂಕು ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನ ಆರಂಭಿಸಿದ್ದಾರೆ. ಅಧಿಕಾರಿಗಳಿಗೆ ಸಭೆಯಲ್ಲಿ ಭಾಗವಹಿಸದಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಅಲ್ಲದೆ ಕ್ಷೇತ್ರದ ಅಭಿವೃದ್ಧಿಗೆ ಅಧಿಕಾರಿಗಳಿಂದ ಅಸಹಕಾರ ನೀಡುತ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ನನ್ನ ಉದ್ದೇಶ ಇರುವುದು, ಒಂದು ಕಡೆ ನನಗೆ ಆಫೀಸ್ ಮಾಡಿ ಕೊಟ್ಟಿದ್ದಾರೆ ಗೌರ್ಮೆಂಟ್, ಇದು ಅಲ್ಲಿ ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೊಂಡು ಆಡಳಿತ ಮಾಡ್ಬೇಕನ್ನೋದು ನಾನು ಕಲಿತು ಇಲ್ಲ, ಮತ್ತು ನಾನು ಅದನ್ನು ಮಾಡುವುದೂ ಇಲ್ಲ. ಜನ ಎಲ್ಲಿ ಕರೀತಾರೆ ಅಲ್ಲಿ ನಾನು ಹೋಗಬೇಕು. ನನ್ನ ಕರೆದ ಸಭೆಗಳಿಗೆ ಅದು ನನ್ನ ಹಕ್ಕು. ಅಧಿಕಾರಿಗಳು ಬರ್ತಾರೆ, ಎಂಥ ಅಧಿಕಾರಿಗಳಿದ್ರು ಅವ್ರ ಹತ್ರ ಕೆಲಸ ಮಾಡಿಸ್ತಾ ಇದ್ದೇನೆ. ಅವ್ರನ್ನ ಯಾರೋ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರ್ತಾರೆ, ಇನ್ಯಾರೋ ತಗೊಂಡು ಬರ್ತಾರೆ, ಹೇಗೂ ಇರ್ತಾರೆ. ಆದ್ರೆ ನನ್ನ ಜನರು ಹೇಳಿದ ಕೆಲಸ ಅವ್ರ ಕೈಯಲ್ಲಿ ಮಾಡಿಸ್ತೇನೆ. ಆದರೆ ಇವತ್ತೇನಾಗಿದೆ ಅಂತೇಳಿ ಹೇಳಿದ್ರೆ, DC ಅವರು ಅಧಿಕೃತ ಫೋನ್ ಮಾಡಿದ್ದಾರೆ ಅಧಿಕಾರಿಗಳಿಗೆ, ನಾನು ಕರೆದ ಸಭೆಗೆ ಹೋಗಬೇಡಿ ಅಂತೇಳಿ ಹೇಳಿ. ನಾನು ಹೇಳುವುದು, ನನ್ನ ಹಕ್ಕನ್ನು ಮೊಟಕುಗೊಳಿಸ್ಲಿಕ್ಕೆ DC ಯಾರು? DC ನನ್ನ ಹತ್ರ ಕೇಳಿದೆ, ಎಲ್ಲಿ ಸಭೆ ಕರೆದಿದ್ದೀರಿ, ಯಾವ ವಿಷಯ ಅಂತೇಳಿ ನನ್ನ ಹತ್ರ ಒಂದು ಕೇಳ್ಬೋದಿತ್ತು. ಒಬ್ಬ ಶಾಸಕ ನನ್ನ ಹತ್ರ ಕೇಳ್ಬೋದಿತ್ತು. ಏಕಾಏಕಿ ನೇರ ಅವ್ರ ಅಧಿಕಾರಿಗಳಿಗೆ ಹೇಗೆ ಹೇಳ್ತಾರೆ ನೀವು ಸಭೆಗೆ ಹೋಗಬೇಡಿ ಅಂತೇಳಿ ಹೇಳಿ? ನಾ DC ಫೋನ್ ಮಾಡಿದೆ, ನೀವು ಯಾಕೆ ನನ್ನ ಅಧಿಕಾರವನ್ನು ಮುಟ್ತೀರಿ? ನಾನು ಅಧಿಕಾರಿಗಳನ್ನು ಕರೆದು ಜನರ ಸಮಸ್ಯೆಯನ್ನು ಅವ್ರ ಎದುರುಗಡೆ ಸಾಲ್ವ್ ಮಾಡಬೇಕು, ಎಲ್ಲಾದ್ರೂ ಕರಿತೇನೆ. ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಈ ವೇಳೆ ಚಿರತೆಯೊಂದಿಗೆ ಹೋರಾಡಿ ಯುವಕ ಪ್ರಾಣವನ್ನ ಉಳಿಸಿಕೊಂಡಿದ್ದಾನೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಚಿರತೆ ದಾಳಿಯಿಂದ ಗಾಯಗೊಂಡಿರುವ ನವೀನ್ ಹೊಳೆನರಸೀಪುರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇನ್ನು ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಂಡ್ಯ ನಗರದಲ್ಲಿ ಹಾಡ ಹಗಲೇ ವ್ಯಕ್ತಿಯೊಬ್ಬ ಅಡ್ಡಾದಿಡ್ಡಿಯಾಗಿ ಕಾರು ಚಲಾಯಿಸಿದ್ದಾನೆ. ಈ ವೇಳೆ ಬೈಕ್ ಕಾರಿಗೆ ಡಿಕ್ಕಿ ಹೊಡೆದು ಫುಟ್ಪಾತ್ನಲ್ಲಿ ಇನೋವಾ ಕಾರು ನಿಂತಿದೆ. ಅನಾರೋಗ್ಯ ಪೀಡಿತ ಚಾಲಕ ಅಡ್ಡಾದಿಡ್ಡಿಯಾಗಿ ಕಾರನ್ನು ಓಡಿಸಿದ್ದಾನೆ. ಮಂಡ್ಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರ ಬೇತಮಂಗಲ ಮಾರ್ಗದ ರಸ್ತೆ ಗುಂಡಿಗಳಿಂದ ಕೂಡಿದ್ದು ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರದಿಂದ ವಿ ಕೋಟೆಗೆ ತೆರಳುವಂತಹ ಮಾರ್ಗ ಇದಾಗಿದ್ದು, KGF ತಾಲೂಕಿನ ಬೇತಮಂಗಲ ಮಾರ್ಗದ ಪಟ್ನಾ ಗ್ರಾಮದಿಂದ